ಕ್ಲಬ್ ಸಭಾಂಗಣದಲ್ಲಿ ಲಯನ್ಸ್ ಕ್ಲಬ್ ಹಾಸನ್ ಹೇಮಾವತಿಯ ಪದಗ್ರಹಣ ಕಾರ್ಯಕ್ರಮದಲ್ಲಿ ಇಂದಿನ ಅಧ್ಯಕ್ಷರಾಗಿದ್ದ ಡಿಎನ್ ತಿಲಕ್ ಗೌಡರ ಅವಧಿ ಮುಗಿದ ಹಿನ್ನೆಲೆಯಲ್ಲಿ 2024-25ನೇ ಸಾಲಿನ ನೂತನ ಅಧ್ಯಕ್ಷರಾಗಿ ಚಿಕ್ಕೇಗೌಡ, ಕಾರ್ಯದರ್ಶಿ ಶಿವೇಗೌಡ ಹಾಗೂ ಖಜಾಂಚಿ ಮಧು ಕೆಆರ್ ಗೌಡ ಅವರು ಆಯ್ಕೆಗೊಂಡಿದ್ದು ಅಧಿಕಾರ ಸ್ವೀಕಾರವನ್ನು ಪದಗ್ರಹಣಾಧಿಕಾರಿ ಜಗದೀಶ್ ಎಡೋಪಾಡಿತ್ಯ ನಡೆಸಿಕೊಟ್ಟರು. ನಂತರ ಜಗದೀಶ್ ಉದ್ದೇಶಿಸಿ ಮಾತನಾಡಿ 5 ಬೆರಳು ಸೇರಿದರೆ ಚಪ್ಪಾಳೆಯ ಶಬ್ದ ಹೇಗೆ ಬರುತ್ತದೆಯೋ ಹಾಗೆ ಒಬ್ಬರಿಂದ ಯಾವ ಕೆಲಸ ಆಗುವುದಿಲ್ಲ, ಎಲ್ಲರೂ ಸೇರಿದರೆ ಮಾತ್ರ ಸೇವಾ ಚಟುವಟಿಕೆ ಕಾರ್ಯ ನಡೆಯುವುದು. ಲಯನ್ ಸೇವಾ ಸಂಸ್ಥೆಯ ಸದಸ್ಯರಿಂದಲೇ ಈ ಹಂತಕ್ಕೆ ತಲುಪಿದೆ. ಮದರ್ ತೆರೇಸಾ ಹೇಳಿದಂತೆ ಸೇವೆ ಎಂಬುದು ಸ್ವಾರ್ಥ ಇರಬಾರದು, ನಿಸ್ವಾರ್ಥ ಸೇವೆ ಆಗಿರಬೇಕು ಎಂದರು. ಮದರ್ ತೆರೇಸರಂತೆ ದೊಡ್ಡ ಸರ್ವಿಸ್ ಮಾಡಲು ಸಾಧ್ಯವಾಗದಿದ್ದರೂ ಸಣ್ಣ ಸೇವೆಯಾದರೂ ಕೊಡಬಹುದು. ಯಾವ ಸೇವಾ ಕೆಲಸ ಮಾಡಿದರೂ ಅದನ್ನು ಪ್ರೀತಿಯಿಂದ ಮಾಡಿದರೆ ಅದು ನಿಜವಾದ ಸೇವೆ ಎಂದು ಕಿವಿಮಾತು ಹೇಳಿದರು. ದೊಡ್ಡ ಕ್ಲಬ್ನಂತೆ ಸಣ್ಣ ಕ್ಲಬ್ನವರು ಮಾಡಲು ಆಗುವುದಿಲ್ಲ, ಆದರೆ ಮಾಡುವ ಸೇವೆಯಲ್ಲಿ ಪ್ರೀತಿ ಇದ್ದರೆ ಅಂತಹ ಸಂಸ್ಥೆ ಬಹಳಷ್ಟು ಮುಂದುವರಿಯುತ್ತದೆ ಎಂದು ಸಲಹೆ ನೀಡಿದರು. ಸೇವೆಗಳಲ್ಲಿ ಬಹಳಷ್ಟು ಇದ್ದು 107 ವರ್ಷಗಳಿಂದ ಲಯನ್ಸ್ ಉಳಿದಿದೆ ಎಂದರೆ ಸೇವಾ ಮನೋಭಾವ ಇರುವುದಕ್ಕೆ ಎಂದು ಹೇಳಿದರು. ಇದೇ ವೇಳೆ ಲಯನ್ಸ್ ಕ್ಲಬ್ ಹಾಸನ ಹೇಮಾವತಿಯ ಹೊಸ ಸದಸ್ಯರ ಪರಿಚಯ ಮಾಡಲಾಯಿತು. ಆರೋಗ್ಯ ಇಲಾಖೆಯಲ್ಲಿ ಪ್ರಶಸ್ತಿ ಪಡೆದ ಡಾಕ್ಟರ್ ಚೇತನ್ ಮತ್ತು ಕ್ರೀಡೆಯಲ್ಲಿ ಭಾಗವಹಿಸಿ ಬಹುಮಾನ ಗಳಿಸಿದ ಅಭಿನವ, ಭುವನ್, ಎಚ್.ಡಿ. ಪುರುಷೋತ್ತಮ್, ಪ್ರೊಫೆಸರ್ ಪುಟ್ಟಸ್ವಾಮಿ ಅವರನ್ನು ಹಾಗೂ ಇನ್ನಿತರರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಲಯನ್ಸ್ ವಲಯ ಅಧ್ಯಕ್ಷೆ ರೂಪಾ ಆನಂದ್, ಪ್ರಾಂತೀಯ ಅಧಿಕಾರಿ ಕೆಜರ್ ನಾಗರಾಜ್, ಎಚ್ಆರ್ ಚಂದ್ರೇಗೌಡ, ಡಾಕ್ಟರ್ ಗಿರೀಶ್, 2023-24ನೇ ಸಾಲಿನ ಲಯನ್ಸ್ ಕ್ಲಬ್ ಹಾಸನ ಹೇಮಾವತಿ ಅಧ್ಯಕ್ಷರಾದ ತಿಲಕ್ ಗೌಡ, ಕಾರ್ಯದರ್ಶಿ ದಯಾನಂದ್, ಖಜಾಂಚಿ ವಿಜಯ್ ಕುಮಾರ್, ವೆಂಕಟೇಶ್, ಸಿಎಂ ಶಿವಸ್ವಾಮಿ, ಶಿವೇಗೌಡ ಇತರರು ಉಪಸ್ಥಿತರಿದ್ದರು. ಇದೇ ವೇಳೆ ಜವೇನಹಳ್ಳಿ ಕೆರೆ ಅಭಿವೃದ್ಧಿ ಅಧ್ಯಕ್ಷ ತಿಮ್ಮರಾಯ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದರು. ಒಂದು ಫಿಂಗರ್ ನೋಡಿದ್ರೆ ಸೌಂಡ್ ಬರೋದಿಲ್ಲ, 2ರಿಂದ ನೋಡಿದ್ರೆ ಏನಿಲ್ಲ, 3ರಿಂದ ನೋಡಿದ್ರೆ ಸ್ವಲ್ಪ ಬರುತ್ತೆ, 4ರಿಂದ ನೋಡಿದ್ರೆ ಬರುತ್ತೆ, 5ರಿಂದ ನೋಡಿದ್ರೆ ಜೋರಾಗಿ ಚಪ್ಪಾಳೆ ಬರ್ತದೆ. ಯಾಕಂತ ಹೇಳಿದ್ರೆ ಒಬ್ಬರಿಂದ ಯಾವುದೇ ಲಯನ್ಸ್ ಆಗಿ ಯಾವ್ದು ಆಗೋದಿಲ್ಲ. ಯಾಕಂದ್ರೆ ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಮಾತ್ರ ಈ ಒಂದು ಲಯನ್ಸ್ ಸಂಸ್ಥೆ ಮುಂದುವರಿಯುತ್ತದೆ. ಎಲ್ಲ ಸದಸ್ಯರ ಒಂದು ಸಹಕಾರದಿಂದಾಗಿ ಬಹುಶಃ ಈ ಒಂದು ಹಂತಕ್ಕೆ ಬಂದಿದೆ ಅಂತ ಹೇಳಿಕ್ಕೆ ಬಹಳಷ್ಟು ಖುಷಿ ಆಗ್ತದೆ. ನಮ್ಮ ಮಲ್ಲೇಶ್ ದೇವರು ನಮ್ಮ ಜೊತೆ ಬಂದಿದ್ದಾರೆ. ಸರ್, ನಿಮ್ಗೆ ಒಂದು ಇದರಲ್ಲಿ ಸೆಲೆಕ್ಟ್ ಮಾಡಿದೆ ಅಂತ ನನಗೆ ಹೇಳಿದ್ದೆ, ರಿಕ್ವೆಸ್ಟ್ ಮಾಡಿದೆ. ನಾನು ಹೇಳಿದೆ ಬೇರೆ ಅದು ಇದ್ರೆ ನೋಡಿ ಅಂತ ಹೇಳಿದೆ, ಬಟ್ ಇಲ್ಲ ನೀವೇ ಬರ್ಬೇಕು ಅಂತ ಹೇಳಿದ್ರು. ಹಾಗಾಗಿ ಈ ಒಂದು ಅವಕಾಶವನ್ನು ಕೊಟ್ಟದಾಗೆ ನಾನು ಮೊದಲಿಗೆ ನಮ್ಮ ಇವರಿಗೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಟ್ಟೆ. ನಿಮ್ಗೆಲ್ಲ ಗೊತ್ತಿದೆ, ಮದರ್ ತೆರೇಸಾ ಅವರು ಹೇಳಿದಂತೆ ಸರಿ ನಮ್ಮ ಲಯನ್ಸ್ ಇರುವುದು ಯಾವುದು ಸರ್ವಿಸ್ ಮತ್ತು ಫೆಲೋಶಿಪ್ ಎರಡರಲ್ಲಿ ಮಾತ್ರ. ಬಟ್ ಎಲ್ಲರಿಗೂ ದೊಡ್ಡ ಸರ್ವಿಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನಾವು ದೊಡ್ಡ ಸರ್ವಿಸ್ ಮಾಡ್ಲಿಕ್ಕೆ ಆಗದಿದ್ರು ಏನು ಈ ಸಣ್ಣ ಸರ್ವಿಸ್ ಅನ್ನು ಕೂಡ, ಸೇವೆಯನ್ನು ಕೂಡ ಒಂದು ಪ್ರೀತಿಯನ್ನು ಮಾಡಿದ್ರೆ ಅದು ನಿಜವಾದ ಸೇವೆ ಅಂತೆ. ಯಾಕೆಂದ್ರೆ ಎಲ್ಲರೂ ದೊಡ್ಡ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಸಣ್ಣ ಕ್ಲಬ್ಗಳಿರ್ಬೋದು, ದೊಡ್ಡ ಕ್ಲಬ್ಗಳಿರ್ಬೋದು. ಬಟ್ ದೊಡ್ಡ ಕ್ಲಬ್ನಂತೆ ಸಣ್ಣವರು ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಆ ಮಾಡುವ ಸೇವೆಯಲ್ಲಿ ಪ್ರೀತಿ ಇದ್ರೆ ಖಂಡಿತವಾಗಿ ಕ್ಲಬ್ಗಳು ಬಹಳಷ್ಟು ಮುಂದುವರಿಯುತ್ತದೆ. ಹಾಗಾಗಿ ಅದೇ ರೀತಿ ಈ ಸೇವೆಯ ಬಗ್ಗೆ ಹೇಳಿದ್ರೆ ಈಗ ಸೇವೆಗಳು ಬಹಳಷ್ಟು ಸೇವೆಗಳಿವೆ. ನಮ್ಮ ಈ ಲಯನ್ಸ್ ಇಂಟರ್ನ್ಯಾಷನಲ್ ಒಂದು 107 ವರ್ಷ ಮುಂದುವರಿತಾ ಉಂಟು ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಬಹುಶಃ ಸೇವೆ ಮತ್ತು ಫೆಲೋಶಿಪ್ ಮಾತ್ರ. ಸೇವೆ ಬಹುಶಃ ಹಲವಾರು ಸೇವೆಗಳಿವೆ, ಅದರ ಜೊತೆಗೆ ನಮ್ದು ಈ ಫೆಲೋಶಿಪ್ ಇದೆ. ಅದು ಕೂಡ ಫೆಲೋಶಿಪ್ ಅಂತ ಹೇಳಿದ್ರೆ ಇಟ್ಸ್ ಫ್ರೆಂಡ್ಶಿಪ್.